ನ್ಯೂಸ್ 42 ಕನ್ನಡ. ನೀವು ಯಾದವ ಕುಲದವರಿಗೆ ಏನಪ್ಪಾ ಅಂದ್ರೆ ನಮ್ಮ ಜನಾಂಗದಲ್ಲಿ ಹುಟ್ಟು ಇವತ್ತು ಜಗತ್ತನ್ನ ಪ್ರೇರಕ ಶಕ್ತಿಯಾಗಿದ್ದಾರೆ ಅಂತೇಳಿ ಯಾದವರಿಗೆ ಎಲ್ಲರಿಗೂ ಕೂಡ ಹೆಮ್ಮೆ. ಯದು ಕುಲ ತಿಲಕ ಅಂತ ಏನ್ ಹೇಳ್ತಾರೆ, ಯಾದವ ಶ್ರೇಷ್ಠ ಅಂತ ಹೇಳಿ ಆ ಒಂದು ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳನ್ನ ವರ್ಣಿಸ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ವಿಶೇಷಣಗಳನ್ನು ಉಪಯೋಗಿಸ್ತಾರೆ. ಹಾಗಾಗಿ ಇವತ್ತು ಯಾದವ ಸಮುದಾಯ ಇವತ್ತು ವಿಶೇಷವಾಗಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥವರು ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಯಾದವ್ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಕೃಷ್ಣ ಯಾದವ್ ಅವರು ನಮ್ಮ ಹಳೆ ಸ್ನೇಹಿತರು. ಅವರು ಈ ಒಂದು ಯಾದವ ಕುಲದಲ್ಲಿ ಅಥವಾ ಯಾದವ ಸಮಾಜದಲ್ಲಿ ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಅಥವಾ ನಮ್ಮ ವಿದ್ಯಾವಂತಿಕೆ ಅಥವಾ ವಿದ್ಯೆಯನ್ನು ಕಲಿಬೇಕು ಪ್ರತಿಯೊಬ್ಬರು ಅನ್ನೋ ಅನೇಕ ವಿಚಾರಗಳನ್ನು ಅವರು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅವೆಲ್ಲದಕ್ಕೂ ಕೂಡ ಸಹಮತ ವ್ಯಕ್ತಪಡಿಸ್ತಾ ಇವತ್ತು ಹಿಂದುಳಿದ ವರ್ಗಗಳು ಯಾದವ ಜನಾಂಗದಕ್ಕೆ ವಿಚಾರಕ್ಕೆ ಬರೋದಾದ್ರೆ ಈಗಲೂ ನಾವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಈಗಾಗಲೇ ನಾವು ಇನ್ನ ಬಹಳಷ್ಟು ಪ್ರಗತಿಪರವಾಗಿ ಮುಂದುವರಿತಾ ಹೋಗ್ಬೇಕು. ಜಗತ್ತು ಬಹಳ ವೇಗವಾಗಿ ಮುಂದುವರೆದಿದೆ. ಈಗಲೂ ನಾವು ಎಲ್ಲಿ ಚಿತ್ರದುರ್ಗದಲ್ಲಿ ಯಾದವರೆಲ್ಲಿ ಜಾಸ್ತಿ ಇದ್ದಾರೋ ಅಥವಾ ಎಲ್ಲೆಲ್ಲಿ ಯಾದವ ಹಟ್ಟಿಗಳಿದಾವೋ ಅಲ್ಲೆಲ್ಲ ಕೂಡ ಇಲ್ಲ ನಮ್ಮ ಸಮುದಾಯ ಕೃಷ್ಣ ಯಾದವ್ ಅಂತವರು, ನಮ್ಮ ರಾಜು ಅಂತವರು ಇನ್ನ ಕೂಡ ಕೆಲವು ಇದರಲ್ಲಿ ಏನು ಜಾಗೃತಿಯನ್ನು ಉಂಟು ಮಾಡಿಸಿ ಸಮಾಜ ಬಹಳ ಮುಂದುವರೆದಿದೆ. ಈಗ ಇವತ್ತು ಕುತ್ಕೊಂಡ ಕಡೆನೆ ಪ್ರಪಂಚವನ್ನ ನೋಡ್ತಕ್ಕಂಥ ಒಂದು ಅವಕಾಶಗಳು ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ಅಂಥದ್ರಲ್ಲಿ ಅನೇಕ ಶತಮಾನಗಳ ಕಟ್ಟುಪಾಡುಗಳನ್ನ ಅವೆಲ್ಲ ಬಿಡಿಸಿ ಸುಧಾರಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ನಮ್ಮ ಹಿಂದುಳಿದ ವರ್ಗಗಳ ಆದ್ಯತೆ ಆಗಿರ್ಬೇಕು. ಜನ್ಮಾಷ್ಟಮಿಯನ್ನು ನಾವು ಪ್ರತಿಪಾದನೆ ಮಾಡಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಏನಂತಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಪವಿತ್ರವಾದ ಒಂದು ಹಬ್ಬಗಳಲ್ಲಿ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡ್ಕೊಂಡ ಹಬ್ಬ ಯಾವ್ದಾದಿದ್ರೆ ಕೃಷ್ಣ ಜನ್ಮಾಷ್ಟಮಿಯ ವಿಚಾರನ ಹೇಳ್ತೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಈಗಲೇ ನಮ್ಮ ಸ್ನೇಹಿತರು ಮಾತಾಡಿದ ಹಾಗೆ ವೇದಿಕೆಯಲ್ಲಿ ಹಲವಾರು ಜನರು ಎಲ್ಲರ ಹೆಸರು ಹೇಳಿದ ಅನ್ಯತ ಭಾವಿಸಬಾರದು. ವೇದಿಕೆಯಲ್ಲಿ ಇರ್ತಕ್ಕಂತಹ ಹಲವಾರು ನಾಯಕರು ಹೇಳಿದ ಹಾಗೆ ಶ್ರೀಕೃಷ್ಣ ಒಂದು ಕುಲಕ್ಕೆ ಸೇರಿದವನಲ್ಲ, ಇಡೀ ಮನುಕುಲದ ದೇವರು ಯಾರಾದ್ರೂ ಇದ್ರೆ ಅದೇ ಶ್ರೀಕೃಷ್ಣ ಪರಮಾತ್ಮ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಅವರ ಸಂದೇಶವನ್ನು, ಅವರ ಜೀವನದ ಸಂದೇಶವನ್ನು ನಾವು ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡಿದೆ ಆದರೆ ನಾವು ಯಾರು ಕೂಡ ಸ್ವಾರ್ಥಿಗಳಾಗ್ಲಿ ಬದುಕಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಾವು ಇನ್ನೊಬ್ಬರಿಗೋಸ್ಕರ ಬದುಕ್ತಕ್ಕಂಥ ನಾವು ಕಲಿಬೇಕಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಆತ್ಮಸಾಕ್ಷಿಯನ್ನು ಕೆಲಸ ಮಾಡಬೇಕಾಗ್ತದೆ. ಅಧರ್ಮದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಶ್ರೀಕೃಷ್ಣ ಭಗವಂತ ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಮಾತಾಡಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಜನ ಕಡಿಮೆ ಇದ್ರೂ ಚಿಂತೆ ಇಲ್ಲ. ನಮ್ಮ ಭಕ್ತಿಯನ್ನ ನಾವು ಶ್ರೀಕೃಷ್ಣನ ಆರಾಧನಾ ಪಾದಗಳಿಗೆ ನಮಿಸ್ಲಿಕ್ಕೋಸ್ಕರ ಬಂದಿರತಕ್ಕಂಥ ದೂರ ಆದ್ರೂ ಕೂಡ ಜನ ಇಲ್ಲ ಅಂತಕ್ಕಂಥ ಹೋಗ್ತಕ್ಕಂಥ ಪರಿವೆ ನಂದು ಅಲ್ವೇ ಇಲ್ಲ. 4 ಜನ ಇದ್ರೂ ಕೂಡ ಆ ಶ್ರೀಕೃಷ್ಣನ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ನಾನು ಬೆಂಗಳೂರಿನ ರಾಮನಗರಕ್ಕೆ ಬಂದಿದ್ದೀನಿ. ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಆ ಶ್ರೀಕೃಷ್ಣ ಆದರ್ಶಗಳನ್ನ ನಾವು ಮೈಗೂಡಿಸ್ಕೋಬೇಕಾಗ್ತದೆ. ಸತ್ಯದ ಪರ ಇರ್ತಕ್ಕಂಥ ನಾವು ಕಲಿಬೇಕಾಗ್ತದೆ. ಧರ್ಮದ ಪರ ಇರ್ತಕ್ಕಂಥ ನಾವು ಕಲಿಬೇಕಾಗ್ತದೆ. ಇನ್ನೊಬ್ಬರಿಗೋಸ್ಕರ ನಾವು ಬದುಕ್ತೀನಿ ಅಂತಕ್ಕಂಥ ಆಲೋಚನೆಗಳನ್ನ ಇಟ್ಕೋಬೇಕಾಗ್ತದೆ. ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರಿಗೋಸ್ಕರ ಏನಾದರೂ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಎಲ್ಲರೂ ಕೂಡ ರಾಜಕಾರಣ ಮಾಡ್ಕೊಳ್ತಕ್ಕಂಥ ಕಳೆದ ಬಾರಿ ಬಂದಾಗ ಅನಿತಾ ಕುಮಾರಸ್ವಾಮಿ ಅವರು ಮೇಡಮ್ ಎಲ್ಲ ಇದ್ರು ಅಂತ ಕಾಣ್ತದೆ. ನನಗೆ ರಾಜಕಾರಣ ಅಂತಕ್ಕಂಥದ್ದು ಅದು ಬೇರೆ ವಿಚಾರ ಆಗ್ತದೆ. ಆದರೆ ಧರ್ಮ, ನಮ್ಮ ನೀತಿ ನಡೆ, ನಮ್ಮ ಆಚಾರ ವಿಚಾರಗಳು ನೋಡಿದಾಗ ನಾವೆಲ್ಲರೂ ಕೂಡ ಒಟ್ಟುಗೂಡಿ ಬದುಕ್ತಕ್ಕಂಥದ್ದು, ನಾವು ಸಮಾಜವನ್ನು ಕಟ್ತಕ್ಕಂಥ ಶಾಂತಿಯುತ ಸಮಾಜವನ್ನು ಕಟ್ತಕ್ಕಂಥ ಅಭಿವೃದ್ಧಿಶೀಲವಾದ ಭಾರತವನ್ನು ಕಟ್ಟಲಿಕ್ಕೆ ನಾವೇನು ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ತಕ್ಕಂಥ ಒಬ್ಬ ನಾಗರಿಕ ನಾನು. ನಾವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕುವೆಂಪು ಅವರು ಹೇಳಿದಾಗೆ ನಾವು ವಿಶ್ವಮಾನವರಾಗಿ ಬದುಕಬೇಕಾಗ್ತದೆ. ಯಾರಾದರೂ ಶ್ರೀಕೃಷ್ಣ ಅರ್ಥ ಮಾಡ್ಕೊಂಡು ಬದುಕಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ನಾವು ವಿಶ್ವಮಾನವರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ನಾವೆಲ್ಲರೂ ಕೂಡ ವಿಶ್ವಮಾನವರಾಗಿ ನಾವು ಅಹಿಂಸೆಯ ಪರವಾಗಿ
ಎಂದೂ ಕೂಡ ನಾವು ಹಿಂಸೆಯ ಪರವಾಗಿ ಇರಬಾರ್ದು. ಇದರಲ್ಲಿ ಮಹಾತ್ಮ ಗಾಂಧಿಯವರು ಇರ್ಬೋದು, ಅಂಬೇಡ್ಕರ್ ಎಲ್ಲರ ಆದರ್ಶಗಳು ನೋಡಿದ್ರೆ ಒಂದೇ ಅರ್ಥ ಬರ್ತದೆ. ಮಹಾಭಾರತದಲ್ಲಿ ಹೇಳಿದ ರೀತಿಯಲ್ಲಿ ನಾವು ಮನುಕುಲಕ್ಕೋಸ್ಕರ ಕೆಲಸ ಮಾಡಬೇಕಾಗ್ತದೆ, ಧರ್ಮದ ಪರ ಇರಬೇಕಾಗ್ತದೆ, ಅಧರ್ಮವನ್ನ ಅನ್ಯಾಯವನ್ನ ತಿರಸ್ಕರಿಸ್ತಕ್ಕಂಥ ಪ್ರತಿಭಟಿಸ್ತಕ್ಕಂತಹ ಆಲೋಚನೆಗಳನ್ನು ನಾವು ಯುವ ಪೀಳಿಗೆಯಲ್ಲಿ ಕೇಳ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇದು ಸಮಾಜದಲ್ಲಿ ಎಷ್ಟೋ ರೀತಿ ನೋಡಿದಾಗ ಈ ನಮ್ಮ ಹಿಂದೂ ಧರ್ಮ ಅಂದ್ರೆ ಬಹಳ ಪವಿತ್ರವಾಗಿ ಕರೆದಕ್ಕಂಥ ಒಂದು ಧರ್ಮ. ಇಂಥ ಒಂದು ಪವಿತ್ರ ಧರ್ಮದಲ್ಲಿ ಅದು ಕೂಡ ಮಹಾಭಾರತ ಅಂತಕ್ಕಂಥದ್ದು, ಗೀತಾ ಅಂತಕ್ಕಂಥದ್ದು ಇಡೀ ಮನುಕುಲಕ್ಕೆ ಕೊಟ್ಟಿರ್ತಕ್ಕ ಸಂದೇಶಗಳನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ದೇಶದಲ್ಲಿ ಅಶಾಂತಿ ಇರತಕ್ಕಂಥದ್ದು ಸಹಜ ಆಗ್ಬಿಡ್ತದೆ. ಹಾಗಾಗಿ ಅದಕ್ಕೋಸ್ಕರ ಹೇಳ್ತೀನಿ, ಶ್ರೀಕೃಷ್ಣ ಯಾವಾಗಲೂ ಕೂಡ ಅನಿವಾರ್ಯ ಅಂತ ಹೇಳ್ತೀನಿ. ಶ್ರೀಕೃಷ್ಣ ಆದರ್ಶಗಳಿರ್ಬೋದು, ಶ್ರೀಕೃಷ್ಣ ಸಂದೇಶಗಳಿರ್ಬೋದು, ಶ್ರೀಕೃಷ್ಣನ ವಿಚಾರಧಾರೆಗಳಿರ್ಬೋದು, ನಮ್ಮೆಲ್ಲರನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡ್ತದೆ. ಶ್ರೀಕೃಷ್ಣನು ಕೇವಲ ಗೊಲ್ಲರಿಗೆ ಮಾತ್ರ ಸೀಮಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಮನುಕುಲದಲ್ಲಿರ್ತಕ್ಕಂಥ ಯಾವುದೇ ಧರ್ಮದಲ್ಲಿದ್ದರೂ ಕೂಡ ಅವನು ಶ್ರೀಕೃಷ್ಣನ ಆರಾಧನೆ ಮಾಡಿದ್ದೇ ಆಗಲಿ, ಶ್ರೀಕೃಷ್ಣನ ನಂಬಿಕೆ ಇಟ್ಕೊಂಡಿದ್ದಾಗಲಿ, ಶ್ರೀಕೃಷ್ಣ ಸಂದೇಶಗಳಲ್ಲಿ ಅವನು ಮೈಗೂಡಿಸ್ಕೊಂಡಿದ್ದಾದ್ರೆ ಅಶಾಂತಿಗೆ ಜಾಗವೇ ಇರೋದಿಲ್ಲ ಅನ್ನೋ ಮಾತು ಹೇಳ್ತೀನಿ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥ ಇಷ್ಟೇ, ಆ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರೂ ಕೂಡ ಧೈರ್ಯ, ಸಾಹಸ, ಸತ್ಯದ ಪರ ನಿಂತ್ಕೊಳ್ತಕ್ಕಂತಹ ಆ ಒಂದು ಆತ್ಮಾಲೋಚನೆಗಳಿಗೆ ಬರಲಿ ನಿಮ್ಮಲ್ಲಿ ಅಂತಕ್ಕಂಥ ವಿಚಾರ ಹೇಳ್ತಾ, ನಿಮ್ಮೆಲ್ಲರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳು ಕೂಡ ದೇವರ ಆಶೀರ್ವಾದ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ನೀಡಲಿ. ಈ ರಾಮನಗರ ಕೂಡ ಇನ್ನೂ ಉತ್ತುಂಗಕ್ಕೆ ಬೆಳೀಲಿ ಅನ್ನೋ ವಿಚಾರ ಇದೆ. ಈಗ ರಾಮನಗರ ಅಂದರೆ ಬಹಳ ಪ್ರಸಿದ್ಧ ಪಡ್ಕೊಂಡಿರ್ತಕ್ಕಂಥ ಒಂದು ನಗರ. ಇದು ಬೆಂಗಳೂರಿಗೆ ಬಹಳ ಹತ್ರ ಇರ್ತಕ್ಕಂಥ ಒಂದು ನಗರ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದಂದರೆ, ಈ ರಾಮನಗರದ ಜನ ನಿಮ್ಮ ಮುಂದೆ ಬಂದು ನಾನು ಮಾತಾಡಲಿಕ್ಕೆ ಆ ಶ್ರೀಕೃಷ್ಣ ಆಶೀರ್ವಾದವೇ ಪ್ರೇರಣವೇ ಕಾರಣ ಅನ್ಕೋ ವಿಚಾರ ಹೇಳ್ತಾ, ನಿಮ್ಮೆಲ್ಲರ ಪಾದಾರವಿಂದಗಳನ್ನು ನಮಸ್ಕರಿಸಿ, ವಿಶೇಷವಾಗಿ ಶ್ರೀಕೃಷ್ಣನ ಪಾದಾರವಿಂದ ನಮಸ್ಕರಿಸಿ ನಾನು ಹೇಳ್ತೀನಿ, ನಾವು ನೀವೆಲ್ಲರೂ ಕೂಡ ಮಾನವರಾಗಿ ಬದುಕೋಣ, ಮನುಷ್ಯರಾಗಿ ಬದುಕೋಣ, ಇನ್ನೊಬ್ಬರಿಗೆ ಆದರ್ಶವಾಗಿ ಬದುಕೋಣ. ಯಾವುದೇ ಕಾರಣಕ್ಕೂ ಕೂಡ ಸಂಕುಚಿತ ಮನೋಭಾವದಿಂದ ಹೊರಗಿಟ್ಟು ಅಧರ್ಮವನ್ನ ವಿರೋಧ ಮಾಡ್ತಕ್ಕಂಥ, ಅನ್ಯಾಯವನ್ನ ವಿರೋಧ ಮಾಡ್ತಕ್ಕಂಥ, ಮುಂದಿನ ಪೀಳಿಗೆಗೆ ಆದರ್ಶವಾಗಿರ್ತಕ್ಕಂತಹ, ಇನ್ನೊಬ್ಬರಿಗೆ ಆದರ್ಶವಾಗಿರ್ತಕ್ಕಂಥ ಮನುಷ್ಯತ್ವವನ್ನು ನಾವು ಕಟ್ಕೊಂಡು ಕೆಲಸ ಮಾಡೋಣ ಮಾತು ಹೇಳ್ತಾ, ನ್ಯೂಸ್ 42 ಕನ್ನಡ.